ಎಲ್ರಿಗೂ ನಮಸ್ಕಾರ. ಇವತ್ತು ಹೊತ್ತು ಶಾವಿಗೆ ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ ತಿನ್ನಬೇಕು ಅಂತ ಅಂದ್ಕೊಂಡು ಇವತ್ತು ಟ್ರೈ ಮಾಡೇ ಬಿಡೋಣ ಅಂತ. ಸೊ ಅಕ್ಕಿ ಹಿಟ್ಟಿದ್ರೆ ಒಂದು ಹಾಫ್ ಆನ್ ಅವರಲ್ಲಿ ಆಗೋವಂಥ ಒಂದು ರೆಸಿಪಿ. ಮೊದಲಿಗೆ ಒಂದು ತಪ್ಪಲೆಗೆ 4 ಗ್ಲಾಸಷ್ಟು ನೀರು, 2 ಲೋಟ ಅಕ್ಕಿ ಹಿಟ್ಟಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿದ್ಮೇಲೆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಅದು ಉಕ್ಕಿ ಬಂದಮೇಲೆ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು. ಈ ಥರ ಮುದ್ದೆ ಕೋಲನ್ನ ಇಟ್ಟು ಚೆನ್ನಾಗಿ ಮುದ್ದೆ ಬರೋ ಥರ ನೀಟಾಗಿ ಗಂಟಿಲ್ದಂಗೆ ತಿರುಗಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ನೀರು ಚಿಮುಕಿಸಿ ಅದ್ರ ಮೇಲೆ ಹಬೆ ಬರೋ ಥರ ಇಟ್ಕೊಂಡ್ರೆ ಆಗುತ್ತೆ. ಈ ಥರ ಒಂದು ಪ್ರೆಸ್ಸರ್ನ ತರಿಸ್ಕೊಂಡಿದ್ದೆ. ಸೊ ತುಂಬಾ ಚೆನ್ನಾಗಿದೆ. ಚಕ್ಲಿ ಎಲ್ಲ ಮಾಡ್ಬೋದು, ಇದರಲ್ಲಿ ಚೆನ್ನಾಗಿರುತ್ತೆ. ಸೊ ಶಾವಿಗೆನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಲವರು ಸ್ಟೀಮ್ ಮಾಡಿ ಮಾಡ್ತಾರೆ, ಕೆಲವರು ಅದನ್ನು ಬಾಯ್ಲ್ಡ್ ಮಾಡಿ ಅಕ್ಕಿ ಹಿಟ್ಟನ್ನ ಇಡ್ಲಿ ತಪ್ಪಲೆಯಲ್ಲಿ ಹಬೆ ಇಟ್ಬಿಟ್ಟು ಮಾಡ್ತಾರೆ. ಬಟ್ ನನಗೆ ಈ ಥರ ಸಿಂಪಲ್ಲಾಗೆ ಮಾಡ್ಕೊಳ್ತೀನಿ ಈಸಿ ವೇಯಲ್ಲಿ. ಬಿಕಾಸ್ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ, ಯಾರಿಗೂ ಅಷ್ಟು ಇಷ್ಟನೇ ಆಗೋದಿಲ್ಲ. ನನಗೊಬ್ಳಿಗೆ ತುಂಬ ಇಷ್ಟ ಆಗೋದು. ಮತ್ತು ಇದು ಚಿಕನ್ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಸಾಂಬಾರ್ಗಾಗಿರ್ಬೋದು, ಫಿಶ್ ಸಾಂಬಾರಿಗೆ, ಫಿಶ್ ಕರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರದ್ದು ಒಂದು 5 to 6 ಪೀಸಸ್ ಆಯಿತು. ನಾನು ಸ್ವಲ್ಪ ತಿಂದೆ, ನಮ್ಮ ಮಾವ ಅದನ್ನು ಚಿಕನ್ ಸಾಂಬಾರಲ್ಲಿ ತಿಂದರು ನೆಕ್ಸ್ಟ್ ಡೇಗೆ. ಕಾಯಿ ಹಾಲು ಅಷ್ಟೇ ಸಿಂಪಲ್ಲಾಗಿ ಒಂದು ಜಾರಿಗೆ ಒಂದು ಸ್ವಲ್ಪ ಕಾಯಿ, ಗಸಗಸೆ, ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಇಟ್ಕೊಂಡಿದ್ದೆ ನೀರಾಗಿ. ಅದು ಸ್ವೀಟ್ ಚಟ್ನಿ. ಸೊ ಇಡ್ಲಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ ಚಟ್ನಿ ಈ ಥರ ಹಾಕ್ಕೊಂಡು ಆರಾಮಾಗಿ ತಿನ್ಬೋದು. ಸೊ ಒಂದು ಹಾಟ್ ಬಾಕ್ಸ್ಗೆ ಒಂದು 5-6 ಪೀಸ್ನ ಮಾಡಿ ಈ ಥರ ಇಟ್ಕೊಂಡೆ. ತುಂಬ ಚೆನ್ನಾಗಿ ಲೇಯರ್ ಆಗಿ ಬಂದಿತ್ತು. ಸೊ ಕಾಯಲ್ಲಿ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ತಿಂತಾಯಿದ್ದೆ. ಸೊ ತುಂಬ ದಿನದಿಂದ ತಿನ್ನಬೇಕು ಅಂತ ಅನಿಸಿತ್ತು, ಫೈನಲಿ ಮಾಡಿಕೊಂಡೆ. ಸೊ ಮೊದಲು ನಾನು ಹೌಸ್ ವೈಫ್ ಆಗಿದ್ದಾಗ ನನಗೇನಾದರೂ ತಿನ್ಬೇಕು ಅನಿಸಿದ್ರೆ ಇಮಿಡಿಯೇಟ್ ಮಾಡ್ಕೊಂಡ್ಬಿಡ್ತಿದ್ದೆ. ಈಗ ವರ್ಕ್ ಹೋಗಿರೋದಕ್ಕೆ ವೀಕೆಂಡ್ ಅಷ್ಟೇ ಫ್ರೀ ಆಗುತ್ತೆ, ಒಂದು ಬೈಟ್ನು ಎಂಜಾಯ್ ಮಾಡ್ಕೊಂಡು ತಿಂತಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ, ಸಕ್ಕತ್ತಾಗುತ್ತೆ. ಈಸಿ, ಸಿಂಪಲ್. ಟ್ರೈ ಮಾಡಿ ಒಂದು ಸತಿ.